ಇನ್ನು ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿಯ ಹತ್ಯೆಗೆ ಬೇರೆ ಬೇರೆ ಮಾರ್ಗವನ್ನು ಬಳಸಿದ್ರು. ರಾಡ್ನಿಂದ ಹೊಡೆದಿದ್ರು, ಮರದ ರೀಪರ್ ಪೀಸ್ಗಳಿಂದ ಹೊಡೆದಿದ್ರು ಅನ್ನುವ ಎಲ್ಲ ಆರೋಪಗಳು ಕೇಳಿಬರ್ತಿದೆ. ಅದರ ಜೊತೆಗೆ ಮೆಗ್ಗರನ್ನ ಬಳಸಿ ರೇಣುಕಾಸ್ವಾಮಿಗೆ ಕರೆಂಟ್ನ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ರು. ಮೆಗ್ಗರನ್ನ ಜೊತೆಯಲ್ಲೇ ಇಟ್ಕೊಂಡಿದ್ರು ಈ ಡಿ ಗ್ಯಾಂಗ್ನ ಸದಸ್ಯರು. ಹಲವು ಜನರ ಮೇಲೆ ಇದೇ ಮೆಗ್ಗರನ್ನ ಬಳಕೆ ಮಾಡಿಕೊಂಡು ಇದೇ ಶೆಡ್ ಅಲ್ಲಿ ಆರೋಪಿ ವಿನಯ್ ಕೂಡ ಹಲ್ಲೆ ಮಾಡಿರುವ ವಿಚಾರ ನಿಮಗೆ ಗೊತ್ತಿದೆ. ಈ ಮೆಗ್ಗರ್ ಬಳಸಿಯೇ ಶೆಡ್ನಲ್ಲಿ ಚಿತ್ರ ವಿಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ. ಮೆಗ್ಗರ್ ಬಳಸಿರೋದ್ರ ಬಗ್ಗೆ ಆರೋಪಿ ರಾಜು ಇನ್ನೂ ಕೂಡ ಮಾಹಿತಿಯನ್ನ ಬಾಯಿ ಬಿಟ್ಟಿಲ್ಲ. ವಿನಯ್ ಹಲ್ಲೆ ನಡೆಸುವಾಗ ಈ ರಾಜು ಯಾವಾಗಲೂ ವಿನಯ್ ಜೊತೆಯಲ್ಲೇ ಇರ್ತಾ ಇದ್ದಂತೆ. ಶೆಡ್ನಲ್ಲಿ ಚೇರ್ಗೆ ಕಟ್ ಹಾಕಿ ಮೆಗ್ಗರ್ನಿಂದ ಕರೆಂಟ್ ಶಾಕ್ ಕೊಡ್ತಾ ಇದ್ರು. ಒಂಥರ ಹೈ ವೋಲ್ಟೇಜ್ ಜನರೇಟರ್ ಇದ್ದಂಗೆ 1 KV ಇಂದ 10 KV ಕಿಲೋವ್ಯಾಟ್ ವರೆಗಿನ ವೋಲ್ಟೇಜ್ ಜನರೇಟ್ ಆಗುತ್ತೆ ಈ ಮೆಗ್ಗರ್ ಅನ್ನುವ ಇನ್ಸ್ಟ್ರೂಮೆಂಟ್ ನಲ್ಲಿ. ನೀವು ಗಮನಿಸಿರ್ತೀರಿ, ಇದು ಆಕ್ಚುಲಿ ಟೆಸ್ಟರ್, ಇನ್ಸುಲೇಷನ್ ಟೆಸ್ಟರು. ಇದನ್ನ ಬಳಕೆ ಮಾಡೋದು ಬೇರೆ ಮಾರ್ಗಕ್ಕೆ. ಆದರೆ ಇವ್ರು ಹೆಂಗೆ ಬಳಕೆ ಮಾಡ್ತಾರೆ ಗೊತ್ತಾ? ಈ ಹಾರ್ಟ್ ಅಟ್ಯಾಕ್ ಆದಂಥ ಪೇಷಂಟ್ಗಳಿಗೆ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಎಬ್ಸಲ್ವಾ, ಆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಒಂದು ವೇಳೆ ತಲೆ ಸುತ್ತು ಬಿದ್ದರೆ ಇದರಲ್ಲಿ ಕರೆಂಟ್ ಶಾಕ್ ಕೊಟ್ಟವರನ್ನು ಎಬ್ಸೋದು ಮತ್ತು ಹಲ್ಲೆ ಮಾಡೋದು. ಇನ್ನು ಈ ರಾಜು RR ನಗರ ಪೊಲೀಸ್ ಠಾಣೆ ಹಿಂಭಾಗದಲ್ಲೇ ವಾಸ ಇದ್ದಿದ್ದು. ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದ. ದರ್ಶನ್ ನಿವಾಸದಲ್ಲಿ ನಾಯಿಗಳನ್ನು ನೋಡ್ಕೊಂತಾ ಇದ್ದ. ಈತನೇ ಆನ್ಲೈನಲ್ಲಿ ಬುಕ್ ಮಾಡಿ ಮೆಗ್ಗರನ್ನ ತರಿಸ್ಕೊಂಡಿದ್ದ. ರೇಣುಕಾಸ್ವಾಮಿಗೂ ಕೂಡ ಇದೇ ಮೆಗ್ಗರನ್ನ ಬಳಕೆ ಮಾಡಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಒಂದು ವೇಳೆ ರೇಣುಕಾಸ್ವಾಮಿ ಚಿತ್ರಹಿಂಸೆ ತಾಳಲಾರದೆ ಪ್ರಜ್ಞೆ ತಪ್ಪಿ ಬಿದ್ದರೆ ಆ ವೇಳೆ ಕಾಲು, ಕಿವಿ, ಹೊಟ್ಟೆ, ಕೈ, ಕಾಲುಗೆಲ್ಲ ಶಾಕ್ ಕೊಡೋದಂತೆ. ಮತ್ತವನು ಎದ್ದೇಳ್ತಾನೆ, ಎಚ್ಚರಗೊಳಿಸಿದ ನಂತರ ಮತ್ತವನ ಮೇಲೆ ಹಲ್ಲೆ ಮಾಡೋದಂತೆ. ಹಲ್ಲೆ ಮಾಡಿ ಹಲ್ಲೆ ತಿಂದು 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 ಅವನ ತಲೆ ಸುತ್ತು ಬಿದ್ದರೆ ಮತ್ತೆ ಕರೆಂಟ್ ಶಾಕ್ ಕೊಟ್ಟು ಎಬ್ಸೋದು, ಮತ್ತೆ ಈ ರೀತಿ ಹಲ್ಲೆ ಮಾಡೋದು. ಇದೊಂದು ರೀತಿ ಅವರ ಮೋಡಸ್ ಆಪರೆಂಡಿ ರೀತಿನಲ್ಲಿ ಇತ್ತು. ಯಾರಾದರೂ ತಲೆ ಸುತ್ತು ಬಿದ್ದರೆ ಅವ್ರಿಗೆ ಕರೆಂಟ್ ಶಾಕ್ ಕೊಟ್ಟು ಎಬ್ಸೋದು, ಮತ್ತೆ ಹಲ್ಲೆ ಮಾಡೋದು, ಮತ್ತೆ ತಲೆ ಸುತ್ತು ಬೀಳುವಂಗೆ ಮಾಡೋದು. ಈ ರೀತಿಯೇ ಕೇವಲ ರೇಣುಕಾಸ್ವಾಮಿಗೆ ಮಾತ್ರ ಅಲ್ಲ, ಬಂದಂಥ ಅಥವಾ ಈವರೆಗೆ ಇವ್ರು ಯಾರ್ಯಾರಿಗೆಲ್ಲ ಹಲ್ಲೆ ಮಾಡಿದಾರೋ ಎಲ್ಲರಿಗೂ ಹಿಂಗೇನೆ ಬಳಕೆ ಮಾಡಿಕೊಂಡು, ಮೆಗ್ಗರನ್ನೇ ಬಳಕೆ ಮಾಡಿಕೊಂಡು ಹಿಂಸೆ ಮಾಡ್ತಾ ಇದ್ರು ಅನ್ನುವ ವಿಚಾರ ಈಗ ಒಂದೊಂದಾಗಿ ಹೊರಗಡೆ ಬರ್ತಿದೆ. ವೆಂಕಟೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ವೆಂಕಟೇಶ್, ರಾಜು ಈಗಾಗಲೇ ಸರೆಂಡರ್ ಆಗಿದ್ದಾನೆ, ಅವನು ಅರೆಸ್ಟ್ ಆಗಿದೆ. ಇನ್ನೊಂದು ಕಡೆ ಮೆಗ್ಗರ್ ಬಗ್ಗೆ ಏನೇನು ಡೀಟೇಲ್ಸ್ ಸಿಕ್ಕಿದೆ, ಮೆಗ್ಗರನ್ನು ಹೇಗೆಲ್ಲ ಬಳಕೆ ಮಾಡ್ಕೊಳ್ತಾ ಇತ್ತು ಈ ಗ್ಯಾಂಗ್? ಪ್ರಣೋತ್, ಏನಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧದಲ್ಲಿ ಈಗ ಮೆಗ್ಗರ್ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಅಂತ ಹೇಳಿದ್ರೆ ಈಗ ಏನು ಆತ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ, ಒಂದು RR ನಗರದ ಶೆಡ್ನಲ್ಲಿ ಇಟ್ಟು ಹಲ್ಲೆ ಮಾಡುವಂಥ ಸಂದರ್ಭಗಳಲ್ಲೂ ಕೂಡ ಸಾಕಷ್ಟು ಬಾರಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ. ಆತ ಪ್ರಜ್ಞೆ ತಪ್ಪಿ ಬಿದ್ದಂಥ ಸಂದರ್ಭದಲ್ಲಿ ಆತನ ಮೇಲೆ ನೀರನ್ನು ಎರಚುವಂತಹ ಕೆಲಸವನ್ನು ಮಾಡ್ತಾರೆ. ಆಗ ಎಚ್ಚರಗೊಳ್ಳದಿದ್ದಂಥ ಸಂದರ್ಭದಲ್ಲಿ ಈ ಮೆಗ್ಗರ್ ಅನ್ನುವಂತಹ ಕರೆಂಟ್ ಎಲೆಕ್ಟ್ರಿಕ್ ವಸ್ತು ಏನಿದೆ ಇದನ್ನು ಬಳಸಿ ಆತನಿಗೆ ಕರೆಂಟ್ ಶಾಕನ್ನು ಕೊಡುವಂಥದ್ದು. ಸೊ ದೇಹದ ನಾನಾ ಭಾಗಗಳಿಗೆ ಆತನ ಶಾಕನ್ನು ಕೊಡುವಂಥ ಸಂದರ್ಭದಲ್ಲಿ ಆತ ಎಚ್ಚರಗೊಳ್ತಾನೆ. ಎಚ್ಚರಗೊಂಡ ನಂತರ ಮತ್ತೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಿರಂತರವಾಗಿ ಹೀಗೆ ಆತನ ಮೇಲೆ ಹಲ್ಲೆ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಆತ ನಿತ್ರಾಣಗೊಂಡು ಕೆಳಗಡೆ ಬಿದ್ದಿರ್ತಾನೆ. ಆನಂತರ ಕೂಡ ಅಲ್ಲೇ ಇದ್ದಂಥವರು ಕೂಡ ಸಾಕಷ್ಟು ಬಾರಿ ಈತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಈ ಒಂದು ಕರೆಂಟ್ ಶಾಕ್ನಿಂದಾಗಿ ಆತ ಏನು ಈ ರೀತಿ ಸ್ಥಿತಿಗೆ ತಲುಪಿದಂಥ ಪ್ರಜ್ಞೆಯನ್ನು ಕಳೆದುಕೊಳ್ತಾನೆ. ಪದೇ ಪದೇ ಈ ರೀತಿಯಾದಂಥ ಕೆಲಸಗಳನ್ನು ಮಾಡುವಂಥದ್ದನ್ನು ಕೂಡ ಮಾಡ್ತಾರೆ. ಈ ಹಿಂದೆ ಕೂಡ ಇದನ್ನು ಖರೀದಿ ಮಾಡಿಕೊಂಡು ತೆಗೆದುಕೊಂಡು ಇಟ್ಟಿರುವಂಥದ್ದು ಕೂಡ ಈ ಒಂದು ತನಿಖೆಯಿಂದ ಗೊತ್ತಾಗ್ತಾ ಇರುವಂಥದ್ದು. ಕೇವಲ ರೇಣುಕಾಸ್ವಾಮಿಗೆ ಮಾತ್ರ ಈ ರೀತಿಯಾದಂಥ ಹಿಂಸೆಯನ್ನು ಕೊಡಲಿಲ್ಲ, ಬದಲಿಗೆ ಯಾರೆಲ್ಲ ಈತನ ಒಂದು ಶೆಡ್ನಲ್ಲಿ, ಅಂದರೆ ಈ ಒಂದು ವಿನಯ್ ಏನಿದ್ದಾನೆ ಆತನ ಒಂದು ಶೆಡ್ ಏನಿದೆ, ಸೊ ಆ ಶೆಡ್ನಲ್ಲಿ ಕೂಡ ಸಾಕಷ್ಟು ಜನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಡುವಂಥ ಸಂದರ್ಭದಲ್ಲಿ ಯಾರೆಲ್ಲ ಹಣವನ್ನು ಕೊಡಬೇಕಾಗಿತ್ತು, ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಒಂದು ನಟನ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಅಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಹಲ್ಲೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಅವರಿಗೂ ಕೂಡ ಈ ರೀತಿಯಾದಂಥ ಶಾಖವನ್ನು ಮೆಗ್ಗರನ್ನು ಬಳಸಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ರು, ಅಂದರೆ ಹಿಂಸೆಯನ್ನು ಕೊಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ರೀತಿ ಕೇವಲ ರೇಣುಕಾಸ್ವಾಮಿಗೆ ಮಾತ್ರ ಅಲ್ಲ, ಸಾಕಷ್ಟು ಜನರು ಕೂಡ ಇದರಿಂದ ಶಿಕ್ಷೆ ಅನುಭವಿಸಿದ್ದಾರೆ, ಅಂದರೆ ಹಿಂಸೆಯನ್ನು ಅನುಭವಿಸಿದ್ದಾರೆ. ಅಂದರೆ ದುರಂತ ಅಂದರೆ ಈ ರೀತಿ ಹಿಂಸೆಗೆ ರೇಣುಕಾಸ್ವಾಮಿ ಮೃತಪಟ್ಟಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರ ತನಿಖೆ ವೇಳೆ ಸಾಕಷ್ಟು ವಿಚಾರಗಳನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಈತ ಎಲ್ಲಿಂದ ಖರೀದಿ ಮಾಡಿದ್ದ, ಯಾವ ರೀತಿಯಾಗಿ ಇದನ್ನು ಬಳಕೆ ಮಾಡ್ತಾ ಇದ್ದ, ಆ ಗುಂಪಲ್ಲಿದ್ದವಂಥವರಿಗೆ ಅದನ್ನು ಬಳಕೆ ಮಾಡುವಂಥದ್ದು ಯಾರಿಗೆ ಗೊತ್ತಿತ್ತು ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಆ ಮೆಗ್ಗರನ್ನು ಬಳಕೆ ಮಾಡಿದ ನಂತರ ಈಗ ಅದನ್ನು ಎಲ್ಲೋ ಒಂದು ಕಡೆ ಆತ ಮುಚ್ಚಿಟ್ಟಿರುವಂಥದ್ದು, ಅದನ್ನು ಕೂಡ ಈಗ ವಶಕ್ಕೆ ಪಡೆದು ಸ್ಥಳ ಮಾಜರನ್ನು ಮಾಡುವಂಥದ್ದು, ಜೊತೆಗೆ ಅದನ್ನು ವಶಕ್ಕೆ ಪಡೆದು FSL ವರದಿಗೆ ಕೂಡ ಕಳಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದರೆ ಈ ಧನರಾಜ್ ಏನಿದ್ದಾನೆ ಈತ ಈ
ಈ ಒಂದು ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಂತ ಆರೋಪಿಗಳಲ್ಲಿ ಕೊನೆಯದಾಗಿ ಈತನನ್ನ ಅರೆಸ್ಟ್ ಮಾಡ್ತಾರೆ. ಈತ ಅರೆಸ್ಟ್ ಆದ ನಂತರ ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಈತ ದರ್ಶನ್ ಮತ್ತು ಪವಿತ್ರ ಗೌಡರಿಗೂ ಕೂಡ ಆಪ್ತನಾಗಿದ್ದ. ಇನ್ನು RR ನಗರದ ನಿವಾಸದ ಬಳಿಯೇ ಈತ ವಾಸ ಮಾಡ್ಕೊಂಡಿರ್ತಾನೆ. ದರ್ಶನ್ ಮನೆಯಲ್ಲಿದ್ದಂತಹ ನಾಯಿಗಳನ್ನು ಕೂಡ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಿದ್ರಿಂದಾಗಿ ಸಾಕಷ್ಟು ಕ್ರೂಯಲ್ ಆಗಿ ಈತ ನಡ್ಕೊಳ್ತಾ ಇದ್ದ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆ ವೇಳೆ ತಿಳಿದು ಬರ್ತಾ ಇರುವಂತದ್ದು. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.